ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನೆಯಲ್ಲಿ ಬಡತನ ಆದರೂ ಭಾಗವಹಿಸಿದ ಪ್ರತಿ ಕ್ರೀಡಾಕೂಟಗಳಲ್ಲೂ ಒಂದಲ್ಲೊಂದು ಪದಕದ ಜಯ. ಬದುಕಿನಲ್ಲಿ ಸಾಧನೆ ಮಾಡಲೇಬೇಕು ಎಂಬ ಛಲದೊಂದಿಗೆ ಕಷ್ಟಗಳನ್ನೇ ಗೆಲುವಿನ ಮೆಟ್ಟಲು ಮಾಡಿಕೊಂಡಿದ್ದ ಹುಡುಗಿ. ಪೈಲಟ್ ಆಗಬೇಕೆಂಬ ಕನಸು ಹೊತ್ತಿರೋ ಈಕೆಗೆ ಬಡತನವೇ ಮುಳುವಾಗಿದೆ. ಹೀಗಾಗಿ ಸರ್ಕಾರದ ನೆರವಿಗಾಗಿ ಈ ಬಡ ಕುಟುಂಬ ಹಾತೊರೆಯುತ್ತಿದೆ. ಸೈಕ್ಲಿಂಗ್ನಲ್ಲಿ ಮಿಂಚಿದ ಕಷ್ಟಗಳ ನಡುವೆಯೂ ಸಾಧನೆಯ ಪಥದಲ್ಲಿ ಸಾಗ್ತಾ ಇರೋ ಪ್ರತಿಭೆ. ಸೈಕ್ಲಿಂಗ್ನಲ್ಲಿ ಸಾಧನೆಯ ಶಿಖರ ಏರಿದ ಸಾಧಕಿ. ಆಕಾಶದಲ್ಲಿ ತೇಲುವ ಕನಸನ್ನ ಹೊತ್ತಿರುವ ಕುವರಿ. ಹೌದು, ಈಕೆಯ ಹೆಸರು ಅಂಜಲಿ. ಮೂಲತಃ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ವಡವಿ ಹೊಸೂರಿನ ಮಗಳು. ಅದೇ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಗದಗಿನ ಜಿಲ್ಲಾ ಕ್ರೀಡಾ ವಸತಿ ನಿಲಯದಲ್ಲಿ ಇದ್ದು ತನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿದ್ದಾಳೆ. ಅಲ್ಲದೆ ತನ್ನ ಓದಿನ ಜೊತೆ ಆಟಕ್ಕೂ ಸೈ ಅಂತ ಶಹಬಾಸ್ ಗಿರಿ ಪಡೆದುಕೊಂಡಿದ್ದಾಳೆ. ಮೂಲತಃ ಕೃಷಿ ಕುಟುಂಬದಿಂದ ಬಂದ ಅಂಜಲಿ ಮೊದಲು ಮನೆಯಿಂದ ಜಮೀನಿಗೆ ಹಾಗೂ ಜಮೀನಿನಿಂದ ಮನೆಗೆ ಸೈಕಲ್ ಸವಾರಿ ಮಾಡಿ ಖುದ್ದು ತಾನೇ ಸೈಕಲ್ ನಡೆಸೋದನ್ನ ಕಲಿತಿದ್ದಾಳೆ. ನಂತರ ವೃತ್ತಿಪರ ಸೈಕಲ್ ತರಬೇತುದಾರ ಗರಡಿಯಲ್ಲಿ ಪಳಗಿ ಇಂದು ಈ ಸ್ಥಾನದಲ್ಲಿದ್ದಾಳೆ. ಅನಂತ ದೇಸಾಯಿ ಅವರ ಮಾರ್ಗದರ್ಶನದಲ್ಲಿ ಸೈಕ್ಲಿಂಗ್ನಲ್ಲಿ ಪರಿಣಿತಿ ಹೊಂದಿದ ಅಂಜಲಿ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾಳೆ. ಪ್ರೈಮರಿ ನಾನು ಕಲ್ತಿದ್ದು ವಡವಿಯಿಂದನ. ಸೊ ಅದಾದಮೇಲೆ ನನ್ನ ಕಸಿನ್ ಊರಿಗೆ ಹೋದೆ. 2ನೇತಿಂದ 3ನೇತಿಂದ 4ನೇವರೆಗೂ ಹೋಗೋಕೆ. ಸೊ ಅಲ್ಲಿ ನನಗೆ ನನ್ನ ಕ್ಲಾಸಿಗೆ ಒಬ್ಬರು ಹೆಡ್ ಮಾಸ್ಟ್ರ್ ಬಂದರು, ಹುಬ್ಬಳ್ಳಿ ಸರ್ ಅಂತ ಹೇಳಿ. ಸೊ ಅವ್ರು ಬಂದುಬಿಟ್ಟು ನನಗೆ ಹೇಳಿದ್ರು, ಸೊ ಗದಗ ಜಿಲ್ಲೆ ಒಳಗೆ ಈ ಥರ ಕ್ರೀಡಾ ಶಾಲೆ ಐತಿ, ಸೊ ನೀನು ಅಲ್ಲಿ ಹೋಗು, ನಿಂಗೆ ಅಡ್ಮಿಷನ್ ಆಗುತ್ತೆ, ನೀನು ಸೆಲೆಕ್ಟ್ ಆಗ್ತಿದ್ದಿ, ನೀನು ಮಾಡ್ತೀಯಾ ಅಂಥೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು. ಸೊ ನನಗೂ ಅದ್ರ ಮೇಲೆ ಏನೋ ಒಂದು ಆಸಕ್ತಿ ಬಂತು. ಬಟ್ ಯಾವ್ದು ಗೇಮ್ ಅಂಥೇಳಿ ಏನೋ ಆ ಥರ ಏನು ಇದ್ದಿರಲಿಲ್ಲ. ಸಣ್ಣ ವಯಸ್ಸಿಂದ ಸೈಕಲ್ ಹೊಡೆ ಹುಚ್ಚು ಭಾಳ. ಬಟ್ ನಾವು ಹೊಡೆ ಸೈಕಲ್ ಇಲ್ಲಿರೋ ಸೈಕಲ್ ಭಾಳ ಡಿಫ್ರೆನ್ಸ್. 2015ಕ್ಕೆ ನಾನು ಹಾಸ್ಟೆಲ್ ಜಾಯ್ನ್ ಆದೆ. ಸೊ ಅದಾದಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ನಂದು ಸೈಕ್ಲಿಂಗ್ ಪಾರ್ಟಿಸಿಪೇಟ್ ಮಾಡಿದೆ ಕೂಡ. ಆಮೇಲೆ ನಂದು ಪ್ಲೇಸು ಆಯಿತು. ಮತ್ತು ವಾಪಸ್ ಸ್ಟೇಟು ನಾನು ಪಾರ್ಟಿಸಿಪೇಟ್ ಮಾಡಿದೆ. 3-4 ಸರಿ ನಾನು ನ್ಯಾಷನಲ್ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಪೈಲಟ್ ಆಗಬೇಕೆಂಬ ಕನಸು ಹೊತ್ತಿರೋ ಅಂಜಲಿ ಅದಕ್ಕಾಗಿ ಈಗಾಗಲೇ ಥಿಯರಿ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದಾಳೆ. ಇನ್ನೇನು 2-3 ತಿಂಗಳಲ್ಲಿ ಪೈಲಟ್ ಟ್ರೈನಿಂಗ್ ಹೋಗಬೇಕು. ಆದರೆ ಟ್ರೈನಿಂಗ್ ಸೆಂಟರ್ನ ಫೀಸ್ ಭರಿಸುವಷ್ಟು ಶಕ್ತಿ ಅಂಜಲಿಗಾಗಲಿ ಅಥವಾ ಕುಟುಂಬಕ್ಕಾಗಲಿ ಇಲ್ಲ. ಹಾಗಾಗಿ ಸದ್ಯ ಅಂಜಲಿ ಹಾಗೂ ಕುಟುಂಬದವರು ಸರ್ಕಾರದತ್ತ ಮುಖ ಮಾಡಿದ್ದಾರೆ. ಸುಮಾರು 40 ಲಕ್ಷದಷ್ಟು ಹಣ ಭರಿಸಬೇಕಾಗತ್ತೆ. ಅಷ್ಟೊಂದು ಹಣ ನಮ್ಮಲ್ಲಿ ಇಲ್ಲ. ಆದರೆ ಸರ್ಕಾರದಿಂದ ಏನಾದರೂ ನೆರವು ಸಿಕ್ಕರೆ ನಾನು ಪೈಲಟ್ ಆಗುವ ಕನಸು ನನಸಾಗತ್ತೆ. ಹಾಗಾಗಿ ನನ್ನ ಕಲಿಕೆಗೆ ಸರ್ಕಾರ ಸ್ಪಂದಿಸಬೇಕು. ಮುಂದೆ ನಾನು ಪೈಲಟ್ ಆದರೆ ಅದು ನಮ್ಮ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹೆಮ್ಮೆ ಅಂತಾಳೆ ಅಂಜಲಿ. ಅಲ್ಲಿನ 37 to 45 ಲ್ಯಾಕ್ ಐತಿ. ಸೊ ಅದೆಲ್ಲ ನೋಡಿ ನನ್ನ ಸ್ವಲ್ಪ ಕಷ್ಟ ಅನ್ಸಕತ್ತೈತಿ ಮುಂದಿಂದು ನನ್ನ ಫ್ಲೈಟ್ ಟ್ರೈನಿಂಗಿಗೆ. ನನ್ನ ಪೇರೆಂಟ್ಸಿಗೆ 1,000 ರೂಪಾಯಿ ಕೊಟ್ಟು ಬುಕ್ ಕೊಡೋಷ್ಟು ನಮ್ಮ ಹತ್ರ ಆಗಲ್ಲ, ಯಾಕಂದ್ರೆ ಬಡತನ. ಸೊ ಅಷ್ಟೊಂದು ಫೀಸೆಲ್ಲ ಕಟ್ಟಿ ಓದಿಸೋದಂತೂ ಅಸಾಧ್ಯ. ಒಂದು ಡ್ರೀಮ್ ನಾನು ಅಚೀವ್ ಮಾಡಬೇಕು, ನಾನು ಫುಲ್ಫಿಲ್ ಆಗಬೇಕು ಅಂತಂದ್ರೆ ನಾನು ಐ ಹ್ಯಾವ್ ಟು ರಿಕ್ವೆಸ್ಟ್ ಟು ಗೌರ್ಮೆಂಟ್. ಸೊ ಗೌರ್ಮೆಂಟ್ ನನಗೆ ಹೆಲ್ಪ್ ಮಾಡಿದ್ರೆ ನನಗೆ ಭಾಳ ಒಳ್ಳೆಯದಾಗುತ್ತೆ. ನನ್ನ ಪೇರೆಂಟ್ಸ್ಗೂ ಆಗಲಿ ನನಗೂ ಆಗಲಿ. ನಾನು ಓದಿರೋಂಥ ಈ ನನ್ನ ಗದಗ ಡಿಸ್ಟಿಕ್ ಮೇಲೆ ನಾನು ಭಾಳ ಪ್ರೌಡ್ ಫೀಲ್. ಯಾಕಂದ್ರೆ ನನ್ನ ಪ್ರತಿಯೊಂದು ನನ್ನ ಒಂದು ಏನು ಕಲ್ಲನ್ನು ಶಿಲೆ ಮಾಡಿದ್ದೆ ಈ ಗದಗ ಡಿಸ್ಟಿಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾನೊಂದು ಅಚೀವ್ ಮಾಡಿದ್ರೆ, ಗೌರ್ಮೆಂಟ್ ನನಗೆ ಹೆಲ್ಪ್ ಮಾಡಿದ್ರೆ ಈ ಗದಗ ಡಿಸ್ಟಿಕ್ಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ, ರಾಜ್ಯಕ್ಕೂ ಕೀರ್ತಿ ಬರುತ್ತೆ ಅಂತ ನನ್ನ ಒಂದು ಖುಷಿ, ನನ್ನ ಒಳ್ಳೆಯ ವಿಚಾರ. ಚಿಕ್ಕ ವಯಸ್ಸಿನಲ್ಲಿ ಸೈಕ್ಲಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅಂಜಲಿ ಸದ್ಯ ಆಗಸದಲ್ಲಿ ಹಾರುವ ಕನಸು ಹೊತ್ತಿದ್ದಾಳೆ. ಆದರೆ ತನ್ನ ಕನಸು ನನಸಾಗುತ್ತೋ ಇಲ್ವೋ
ಅನ್ನೋ ಆತಂಕ ಅಂಜಲಿ ಹಾಗೂ ಕುಟುಂಬದವರಲ್ಲಿ ಮನೆ ಮಾಡಿದೆ. ಕಾರಣ ಪೆನ್ನು ಪುಸ್ತಕ ಕೊಳ್ಳಲು ಆಗದ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಸಾಧನೆಯನ್ನ ಮಾಡಿ ಸದ್ಯ ಪೈಲಟ್ ಆಗಿ ಸೇವೆ ಸಲ್ಲಿಸಿ ಜಿಲ್ಲೆಗೆ ಕೀರ್ತಿ ತರಬೇಕು ಅನ್ನೋದು ಅಂಜಲಿಯ ಆಸೆ. ಆದ್ರೆ ಸ್ಥಿತಿವಂತರಲ್ಲದ ಕುಟುಂಬಕ್ಕೆ ದೊಡ್ಡ ಮೊತ್ತ ಭರಿಸೋದು ಕಷ್ಟವಾಗಿದೆ. ಯಾಕೆ ಅಂದ್ರೆ ಅಂಜಲಿ ತಂದೆ ನಿಂಗಪ್ಪ ಮತ್ತು ತಾಯಿ ನೀತುವ ಕೃಷಿ ಹಾಗೂ ಕೂಲಿ ಕಾರ್ಮಿಕರು. ಇವರ ದುಡಿಮೆ ಮಕ್ಕಳ ಹೊಟ್ಟೆ ತುಂಬಲಿಕ್ಕೆ ಮಾತ್ರ ಸೀಮಿತ. ಆದರೆ ಆಗಸದಲ್ಲಿ ಹಾರಾಡಿಸುವಷ್ಟು ಸ್ಥಿತಿವಂತಿಕೆ ಪಾಲಕರಿಗಿಲ್ಲ. ಹೀಗಾಗಿ ಅಂಜಲಿ ಹಾಗೂ ಅವಳ ಕುಟುಂಬ ಸದ್ಯ ತಲೆ ಮೇಲೆ ಕೈ ಹೊತ್ತು ಕುಳಿತಿದೆ. ಈಗ ಅವಳ ಕನಸು ಏನಂದ್ರೆ ಪೈಲಟ್ ಆಗುವ ಕನಸು ಐತಿ. ಅದಕ್ಕೆ 35-40 ಲಕ್ಷ ಆಕೈತೆ ಅದ್ರ ಖರ್ಚು. ಅಷ್ಟೊಂದು ನಮ್ಗೆ ಅನುಕೂಲ ಮಾಡೋಕ್ಕಾಗೋದಿಲ್ಲ. ಮತ್ತು ನಮ್ಗೆ ಕೂಲಿ ಕಾರ್ಮಿಕರು ನಾವು ದಿವ್ಸಕ್ಕೆ ಒಂದು 300 ರೂಪಾಯಿ ಸಂಬಳ ತೊಗೊಂಬರ್ತೀವಿ. ಕೃಷಿ ಒಳಗೆ ಬೇರೆ ಕೆಲಸ ಏನೂ ಗೊತ್ತಿಲ್ಲ ನಮ್ಗೆ. ಅದನ್ನು ಬಿಟ್ಟರೆ ವಾರಕ್ಕೆ ಒಂದು 2,000-3,000 ಆಕತಿ. ಅದನ್ನು ತರಕಾರಿ ಉಪಜೀವನ ಏನು ಮಾಡೋಕ್ಕೆ ಅದರಿಂದ ಅಷ್ಟು ಆಕತಿ. ಮಗಳಿಗೊಂದು ಪೆನ್ ಕೊಡ್ಸೋಕ್ಕೆ ಆಗೋಲ್ಲ ನಮ್ಗೆ. 1,000 ರೂಪಾಯಿ ಬುಕ್ ಕೊಡಂದ್ರೆ ಆಗೋದಿಲ್ಲ. ಇಂಥ ಹುಚ್ಚು ಸಾಹಸ ಕೈ ಹಾಕಿಬಿಟ್ಟಾವ. ಏನು ಮಾಡಬೇಕು? ಸರ್ಕಾರದ KS ಪಾಟೀಲ್ ಸಾಹೇಬ್ರಿಗೆ ನೀವು ಸಚಿವರು ಇದ್ದೀರಿ, ನಿಮ್ಮ ನೆದರಿಗೆ ಬರ್ಬೇಕಂದ್ರೆ ನಿಮ್ಮ ಜಿಲ್ಲಾದ ಮಗಳಾಕಿ ಆಕಿನ ಸ್ವಲ್ಪ ಧನ ಸಹಾಯದಿಂದ ನಮ್ಗೆ ಅನುಕೂಲ ಮಾಡಿಕೊಡು ಅಂತ ಕೇಳ್ಕೊಳ್ತೀವಿ. ಅಂಜಲಿಯ ಪೋಷಕರು ಮೊದಲೇ ಅನಕ್ಷರಸ್ಥರು. ಮಗಳಾದ್ರೂ ಉತ್ತಮ ಸಾಧನೆ ಮಾಡಲಿ ಅನ್ನೋ ಹಂಬಲ ಪೋಷಕರದ್ದು. ಆದರೆ ಬಡತನ ಅನ್ನೋದು ಅಂಜಲಿಯ ಆಸೆ, ಶ್ರಮ, ಸಾಧನೆಗೆ ಅಡ್ಡಿಯಾಗಿದೆ. ಹೀಗಾಗಿ ಸರ್ಕಾರ ಇಂತಹ ಪ್ರತಿಭೆಗಳಿಗೆ ಸ್ಪಂದಿಸಿ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರುವಲ್ಲಿ ಸಹಕಾರಿಯಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಂದ, ಜಿ ಕನ್ನಡ ನ್ಯೂಸ್, ಗದಗ.